ಫ್ರೈಡೇ, ಸೊ ನಮ್ಮ ಮನೆ ಹತ್ರ ಇರ್ತಕ್ಕಂಥ ತುಂಬ ಫೇಮಸ್ ಆದ ಒಂದು ಟೆಂಪಲ್ಲು. ಟಿ ವಿಗಳಲ್ಲಿ ಫಿಲಮ್ಗಳಲ್ಲೆಲ್ಲ ಇದೆಲ್ಲ ಕಡೆ ಬರ್ತಾರೆ, ಬಟ್ ಫೇಮಸ್ ಆಗಿದೆ ಅಂತ ಹೋಗಲ್ಲ ಅಲ್ಲ. ನಮ್ಮ ತಾಯಿ ನಮ್ಮ ಅಜ್ಜಿ ಕಾಲದಿಂದನೂ ಹೋಗ್ತಾ ಇದ್ದೀವಿ. ಯಾವುದು ಅಂತ ತೋರಿಸ್ತೀನಿ. ಸುತ್ತಲ ನಿಮ್ಗೆ ಏರಿಯಾ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲೆಲ್ಲಿಂದನೂ ಬರ್ತಾರೆ. ತುಂಬ ಶಕ್ತಿಶಾಲಿ ಟೆಂಪಲ್ ಇದು ಅಂತ. ಸೊ ನಮ್ಮ ಅಮ್ಮನ ಮನೆ ನಿಯರೇ, ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ. ಸೊ ಹೋಗ್ತಾ ಇದ್ದೀವಿ ಇವತ್ತು. ಹೋಗಿ ಬರೋಣ, ತುಂಬ ದಿನಗಳಾಗಿದೆ ಅಂತ. ಸೊ ಬನ್ನಿ. ನಾವು ಟೆಂಪಲ್ಗೆ ಅಪರೂಪಕ್ಕೆ ಬರ್ತೀವಿ ಅಂತ ಮಳೆ ಬೇರೆ ಬರ್ತಿದೆ. ನೋಡಿ, ಇದನ್ನೆಲ್ಲ ಫಸ್ಟು ಹೇರಿ ಅಂತಿದ್ವಿ, ಈಗ ಎಲ್ಲ ಪಾರ್ಕ್ಗಳು ಮಾಡಿಬಿಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗಿರೆಲ್ಲ ಬರ್ತಿದ್ವಿ. ಇದೆಲ್ಲ ಪಾರ್ಕ್ಗಳು ಮಾಡಿದ್ದಾರೆ. ಇದನ್ನು ಜಿಂಕೆ ಪಾರ್ಕ್ ಅಂತ ಕೂಗ್ತಾಯಿದ್ವಿ, ಈಗ ರಾಜ್ಕುಮಾರ್ ಪಾರ್ಕ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪಾರ್ಕ್ ಎಲ್ಲ ಚೆನ್ನಾಗಿದೆ. ಕೆಂಪಾಬುದಿ ಕೆರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದೆಲ್ಲ ಹೇಳಿದ ತಕ್ಷಣ. ಇಲ್ಲಿ ನೋಡಿ, ನನ್ನ ಕ್ಲೋಸ್ ಫ್ರೆಂಡು, ಸ್ಕೂಲ್ ಫ್ರೆಂಡು ಮನೆ. ಅವಳಿಗೆ ಹೇಳಿದ್ರೆ ಬಿಡಲ್ಲ, ಬಾ ಅಂತಾಳೆ. ನಾನು ಕಾಲ್ ಮಾಡ್ಕೊಳ್ಳಿಲ್ಲ. ವ್ಲಾಗ್ ನೋಡಿದ್ಮೇಲೆ ಖಂಡಿತ ಕಾಲ್ ಮಾಡ್ತಾಳೆ. ಲೇಟ್ ಆಗಿದೆ, ಫಸ್ಟ್ ಟೆಂಪಲ್ಗೆ ಹೋಗಿ ಬಂದ್ಬಿಡೋಣ. ಮಳೆ ಬೇರೆ ಬರ್ತಿದೆ ಇವತ್ತು ತುಂಬ. ಬಂಗಾರದ ಮನಸವಳು ಬಂಡಿ ಕಾಳಿ ಶ್ರೀ ಕೆಂಪಾಂಬುದಿಯವಳು. ಭಕ್ತರ ಪ್ರೀತಳಿವಳು ಬಂಗಾರದ ಮನಸವಳು ಬಂಡಿ ಕಾಳಿ ಶ್ರೀ ಕೆಂಪಾಂಬುದಿಯವಳು. ಗುಡಿಯೊಳಗೆ ಪೂಜಿಸಲು ಹರಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ. ನವಮಾಸ ಮಡಿಲ ಗುಡಿಯೊಳಗೆ ಪೂಜಿಸಲು ಹರಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ. ನವಮಾಸ ಮಡಿ ಗುಡಿಯೊಳಗೆ ಪೂಜಿಸಲು ಹರಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ. ನವಮಾಸ ಮಡಿಲ ಪ್ರೀತಳಿವಳು ಬಂಗಾರದ ಮನಸವಳು ಬಂಡಿ ಕಾಳಿ ಶ್ರೀ ಕೆಂಪಾಂಬುದಿಯವಳು. ಭಕ್ತರ ಪ್ರೀತಳಿವಳು ಬಂಗಾರದ ಮನಸವಳು ಬಂಡಿ ಕಾಳಿ ಶ್ರೀ ಕೆಂಪಾಂಬುದಿಯವಳು. ತಾಯಿ ಕೆಂಗಣ್ಣಿನವಳು ದೇವಿ ಬಂಡೆ ಕಾಳಿಯಮ್ಮ. ಕೆಂಪು ಸೀರೆಯವಳು ಕೆಂಪು ಕುಂಕುಮದಮ್ಮ. ತಾಯಿ ಕೆಂಗಣ್ಣಿನವಳು ದೇವಿ ಬಂಡೆ ಕಾಳಿಯಮ್ಮ. ದೇಶನ್
ನಾವು ಬಂದಾಗ ಇದೆಲ್ಲ ಇಲ್ಲೇ ಇದೆಲ್ಲ ಪ್ರಸಾದಕ್ಕೆಲ್ಲ ಸಪ್ರೇಟ್ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ. ಚಿಕ್ಕ ಮಕ್ಕಳು ಬರ್ಬೇಕಾದ್ರೆ ಬರೀ ಅಲ್ಲಿ ಮಾತ್ರ ಬೆಟ್ಟ ಏನಿದೆ, ಬೆಟ್ಟದ ಕೆಳಗೆ ದೇವಸ್ಥಾನ ಚಿಕ್ಕದಾಯಿತು. ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡೋದಲ್ಲ, ಎಲ್ಲರೂ ಗೊತ್ತಿರುತ್ತೆ ಬಂಡಿ ಕಾಳಮ್ಮ ದೇವಸ್ಥಾನ ಫುಲ್ ಬೆಂಗಳೂರಲ್ಲಿ ಫೇಮಸ್ ಆದಂತಹ ಟೆಂಪಲ್ಲು. ಸೊ ಫೇಮಸ್ ಆಗೋ ಟೈಮಿಂದ ಬಂದಿಲ್ಲ ನಾವು. ಚಿಕ್ಕ ಮಗು 1 ವರ್ಷದಿಂದನೂ ನಮ್ಮಮ್ಮ ಕರ್ಕೊಂಬರ್ತಿದ್ದಾರೆ ಊಟಾಗಿಂದನೂ. ಯಾಕಂದರೆ ಅವ್ರ ಅಜ್ಜಿ ಕಾಲ ಅವ್ರ ತಾತನ ಕಾಲದಿಂದನೂ ಒಂದು. ಸೊ ನಮ್ಮ ತಂದೆ ಮನೆ ಹತ್ರನೇ ಇರೋತಕ್ಕಂಥ ಒಂದು ಟೆಂಪಲ್ಲು. ಇತ್ತೀಚೆಗೆ ತುಂಬ ಫೇಮಸ್, ಇತ್ತೀಚೆಗೆಲ್ಲ ತುಂಬ ವರ್ಷಗಳಿಂದ ಫೇಮಸ್ ಆಗಿದೆ. ಫಿಲಮ್ ಆ್ಯಕ್ಟ್ರುಗಳಿಂದ ಹಿಡಿದು ಪ್ರತಿಯೊಬ್ಬರು ಬರ್ತಾರೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ. ಹಾಗೆಲ್ಲ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಬೆಟ್ಟದಲ್ಲೇ ದೇವರು, ಹಾಗೆ ಬೆಟ್ಟದಲ್ಲಿ ಕಲ್ಲಲ್ಲಿ ರೂಪಿನಲ್ಲಿದ್ದಾಳೆ ಬಂಡಿಕಾಳಿ ಅಂತ, ಅದಕ್ಕೆ ಬಂಡಿಕಾಳಮ್ಮ ಅಂತ ಹೆಸರು. ಸೊ ಹೀಗೆಲ್ಲ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಪಕ್ಕದಲ್ಲಿ ಕೆಂಪಾಬುದ್ಧಿ ಕೆರೆ ಎಲ್ಲ ಇದೆ. ಸಿಟಿ ಮಧ್ಯೆ ಇರ್ತಕ್ಕಂತಹ ಒಂದು ಟೆಂಪಲ್ಲು. ಸೊ ನಾವು ಆವಾಗವಾಗ ಬರ್ತಾ ಇರ್ತೀವಿ. ನೋಡಿ, ಇಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬಳು ವಸಂತ ಅಂತಿದ್ದಾಳೆ. 1 to 6, 7th ಕ್ಲೋಸ್ ಫ್ರೆಂಡು. ಸೊ ಹೋಗಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಬರ್ತಾಯಿದ್ದೀನಿ. ಇಲ್ಲಿ ಅಮ್ಮ ಮನೆ ಕಡೆ ಬಂದಾಗ ಬಂದು ಹೋಗ್ತೀವಿ, ಟೈಮ್ ಇದ್ದಾಗ ಹೋಗಿ ಬರ್ತೀವಿ. ಒಂಥರ ಮನಸ್ಸಿಗೆ ಸಮಾಧಾನ. ಆಮೇಲೆ ಇಲ್ಲಿ ತುಂಬ ನಂಬ್ತಾರೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಬರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ. ನಾವು ಇಲ್ಲೇ ಇದ್ದೀವಿ, ನಮ್ಮ ಅದೃಷ್ಟ ಅದು. ನಡ್ಕೊಂಡೇ ಬಂದ್ಬಿಡ್ಬೋದು 5 ನಿಮಿಷದಲ್ಲಿ, ಅಷ್ಟು ಹತ್ತಿರ ನಾವು ಇದ್ದೀವಿ. ನಮ್ಮಮ್ಮ, ನಮ್ಮ ತಂದೆ, ಅವ್ರ ತಂದೆ ಕಾಲ, ನಮ್ಮ ಅಜ್ಜಿ ತಾತನ ಕಾಲದಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ತಾಯಿಗೆ. ನಮ್ಮನೇಲಿ ಏನೇ ಒಂದೊಳ್ಳೆ ಶುಭ ಕಾರ್ಯಗಳು ನಡೀತಾರೆ, ನಮ್ಮ ತಾಯಿಯಲ್ಲಿ ಬಂದು ಕೈ ಮುಗಿದು ಪೂಜೆ ಮಾಡ್ಕೊಂಡು ಹೋಗಿನೇ ಮುಂದುವರ್ಸೋದು. ನೋಡಿ, ಇದೆಲ್ಲ ಹಾಗೇ ಇದೆ, ಕೆಲವೊಂದು ಹಾಗಾಗೇ ಇದೆ, ಇದೆಲ್ಲ ಕೆಲವೊಂದಷ್ಟೇ ಚೇಂಜ್ ಆಗಿದೆ, ತೋರಿಸ್ತೀನಿ. ಪಕ್ಕದಲ್ಲೇ ಪಾರ್ಕು ಕೂಡ ಇದೆ, ಕೆರೆ ಇದೆ. ಇದೇ ಕೆಂಪಾಬುದ್ಧಿ ಕೆರೆ, ಕೆಂಪೇಗೌಡ ಕಟ್ಟಿಸಿದಂತಹ ಕೆರೆ ಅಂತ ಹೇಳ್ತಾರಲ್ಲ, ಎಲ್ಲವೂ ಕೂಡ ನಮ್ಮ ಅಕ್ಕಪಕ್ಕದಲ್ಲೇ ಇದೆ. ಅದು ನಮ್ಮ ಖುಷಿ, ಇಲ್ಲೇ ಹುಟ್ಟಿ ಬೆಳೆದಿರೋದು ಸಿಟಿಲಿ. ಸೊ ನೋಡಿ, ಅಲ್ಲೊಬ್ಬರು ಫ್ರೆಂಡ್ ಇದ್ದಾರೆ ಭಾಗ್ಯ ಅಂತ, ಅವ್ರ ತಾಯಿ ಮನೆ ಅಲ್ಲಿದೆ. ಆ ಕಡೆ ನಮ್ಮ ತಾಯಿ ಮನೆ ಈ ಸೈಡು ಸ್ಟ್ರೈಟು 1.5 ಕಿಲೋಮೀಟರು. ಫ್ರೆಂಡ್ಸ್ ಮನೆಗೆಲ್ಲ ಅವ್ರ ಮನೆಗೆ ಅಂತ ಹೇಳಿ ಬರಬೇಕು. ಸೊ ಈ ಥರ ಟೆಂಪಲ್ ಬಂದಾಗ ಹೋಗ್ಲಿಕ್ಕಾಗಲ್ಲ. ನೋಡಿದಾಗೆಲ್ಲ ನೆನಪುಗಳು, ನಾವಿಲ್ಲೆಲ್ಲ ಓಡಾಡಿದ್ದು ಏರಿ ಅಂತ ಹೇಳ್ತಾ ಇದ್ವಿ. ಇದು ಈಗ ಪಾರ್ಕು ಫುಲ್ ಲೈನ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಜಿಂಕೆ ಪಾರ್ಕ್ ಅಂತಿದೆ, ರಾಜ್ಕುಮಾರ್ ಪಾರ್ಕು, ಏರಿ ಅಂತ ಕರಿತಿದ್ವಿ. ಏರಿ ಮೇಲೆ ಹೋಗಿ ಬರ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಏನೋ ನಾವು ಹುಟ್ಟಿ ಬೆಳೆದಂತಹ ಊರಲ್ಲಿ ನಾವು ಆ ಪ್ಲೇಸ್ಗಳಲ್ಲಿ ನಡೆದಾಗ ಎಷ್ಟೇ ವರ್ಷಗಳಾದರೂ ಮರಿಲಿಕ್ಕಾಗಲ್ಲ. ನಮ್ಮ ತಾಯಿ ಪ್ರತಿ ಶುಕ್ರವಾರ ನಮ್ಮನ್ನೆಲ್ಲ ಕೈ ಇಟ್ಕೊಂಡು, ನಾನು ದೇಶನೇ ಹೇಗಿದೆ ಆಗಿಂದ ಇನ್ನೂ ಚಿಕ್ಕ ಹುಡುಗಿಂದನೇ ನೆನಪಿದೆ, ಕೈ ಇಟ್ಕೊಂಡು ಬರ್ತಾಯಿದ್ವಿ. ಈ ಜಾಗದಲ್ಲೆಲ್ಲ ಆಗ ಹಾವುಗಳೆಲ್ಲ ಓಡಾಡ್ತಿತ್ತು ಆ ಡೌನಲ್ಲೆಲ್ಲ. ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದಾರೆ ಪಾರ್ಕ್. ಫಸ್ಟ್ ಇದೆಲ್ಲ ಪಾರ್ಕ್ ಇರಲಿಲ್ಲ, ಜಸ್ಟ್ ಆ ಕಡೆ ಒಂದು ಕೆರೆ ಇತ್ತು, ಇದನ್ನು ಪಾರ್ಕ್ ಮಾಡಿ ಆ ಸೈಡು ಎಲ್ಲ ಚೆನ್ನಾಗಿ ಪಾರ್ಕ್ ಮಾಡಿದ್ದಾರೆ. ಖುಷಿ ಆಯಿತು ಬಂದು ತಾಯಿನ ನೋಡ್ಕೊಂಡು ಹೋಗ್ತಾ ಇರೋದು. ಏನೋ ಒಂದು ಮನಸ್ಸಿಗೆ ಸಮಾಧಾನ, ಏನೋ ನಮ್ಮ ಮನಸ್ಸಿನ ಭಾರ ಎಲ್ಲ ಹೇಳ್ಕೊಂಡು ನನಗೆ ಅನಿಸುತ್ತೆ. ಸೊ ಹಾಗಾಗಿ ಬಂದು ಹೋಗ್ತಾ ಇರ್ತೀವಿ. ಯಾರೆಲ್ಲ ಈ ಸೈಡ್ ಬರ್ತೀರೋ ಬಂದು ಹೋಗಿ, ತುಂಬ ಶಕ್ತಿ ಇದೆ. ಬಂಡಿ ಮಹಾಕಾಳಿ ಟೆಂಪಲ್ ಅಂತೇಳಿ ಫಿಲಮ್ ಇದು ಸೀರೆಗಳಲ್ಲೂ ತುಂಬ ತೋರಿಸ್ತಾರೆ. ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ, ಯಾರೇನು ಸುಮ್ಮನೆ ಬರೋಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಅಂದ್ಕೊಂಡಿದ್ದು ಆಗೋದ್ರಿಂದನೇ ಬರೋದು. ಸೊ ಬಂದು ಹೋಗಿ ಅಂತ ಹೇಳ್ತೀನಿ. ಭಕ್ತರ ಪ್ರೀತಳಿವಳು ಬಂಗಾರ